ಮುಗೀತೇನ್ಲ ಬೇಕನೇಶಿ ಹಬ್ಬ? ಹಬ್ಬ ಏನೋ ಮುಗೀತು ಕಣೆ, ಆದ್ರೆ ವರ್ಷ ತೊಡಕಿಗೆ ಇನ್ನ ಒಂದಿನ ಕಾಯ್ಬೇಕು, ಅದೇ ಬೇಜಾರು. ನಿಂಗಿದೇ ಬೇಜಾರಾದ್ರಿ ಪಾಪ ಯತ್ನಾಳಿನ ಕತೆ ಏನಾಗೈತೆ ಅಂತ ಕೇಳಿದ್ಯೇನ್ಲ ಬೇಕನೇಶಿ? ಅದ್ರ ಕತೆ ಏನ್ ಕೇಳದಣ, ಯಡಿಯೂರಪ್ಪನು ಅದ್ರ ಮಗನ್ನ ತೆಗಿತೀನಿ ಅಂತ ಹೋಗ್ಬಿಟ್ಟು ತನಗ್ ತಾನೇ ಹಿಟ್ ವಿಕೆಟ್ ಮಾಡ್ಕೊಂಡೈತಿ. ನಾನು ರನ್ಔಟು ಆಗಿಲ್ಲ, ಬೋಲ್ಡು ಆಗಿಲ್ಲ, ಒಟ್ನಲ್ಲಿ ಔಟ್ ಆದ್ಯಲ್ಲ ಅಣ್ಣ. ಮುಂದಕ್ಕೆ ಏನ್ ಮಾಡ್ತೀಯಪ್ಪ? ಏನು ಬರೀ ಸಿಕ್ಸರ್ ಹೊಡಿತೀನಿ. ಸುಮ್ನೆ ಸಿಂಗಲ್ ಡ್ಯೂಟಿ ಮಾಡ್ಕೊಂಡಿದ್ರು ಅಪೋಸಿಷನ್ ಲೀಡರ್ ಆಯ್ತಿದ್ದೀನ ಕಣೆ. ನೋ ಫೋರ್, ನೋ ಸಿಂಗಲ್, ನೋ ಡಬಲ್. ಹಿಂಗೆ ಎರಡೆರಡು ಸಲ ಹಿಂಗೆ ಓಡೋದು ಇಲ್ಲ, ಹಗಲೆಲ್ಲ ಓಡಾಡೋದು ಇಲ್ಲ. ಬರೀ ಹಿಂಗೆ ಫೋರ್ ಹೊಡ್ಯಾನ ಅಲ್ಲೇ ಹೋಗಿ ಬೀಳೋದಿಲ್ಲ, ಹೊಡೆದ್ರೆ ಆ ಬೌಂಡ್ರಿ ದಾಟೇ ಬೀಳು. ಈ 6-4 ಹೊಡಿಯಕ್ಕೆ ಅಂತ ದುಡ್ಡು ಕೊಟ್ಟು ನಿಲ್ಸವ್ರಿ. ಈಗ ಯತ್ನಾಳಿ ಏನ್ ಮಾಡ್ತದೆ ಅದನ್ನ ಕೇಳಲ್ಲ ಫಸ್ಟು. ನಾವು ನೋಡಿ, ನಾವು 3 ವರ್ಷದ ಸಾಕಷ್ಟು ಸಮಯ ಇದೆ. ನಾವು ಯಡಿಯೂರಪ್ಪಗೆ ಕರ್ನಾಟಕ ಬಿಜೆಪಿ ಮಾರೇ ಬಿಟ್ಟಿವಿ ಅಂದ್ರೆ ನಾವು ಮುಂದೆ ಹೆಜ್ಜೆ ಇಡ್ಬೇಕಾಗ್ತದೆ. ಸೂಪರ್ ಮಾಮ. ಯಡಿಯೂರಿಗೆ ಪಾರ್ಟಿ ಮಾರೋದು ಅಂದ್ರೆ ಯಾವ ತರ ಕ್ಲಾಣ ಒಸಿ ಅರ್ಥ ಆಗಂಗಿಲ್ಲಪ್ಪ. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯನ್ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ. ಅಯ್ಯಯ್ಯೋ, ಅರ್ಥ ಅಂತ ಬಿಡೋಣ. ವಂಶ ಆಡಳಿತ ಬೇಡ ಅಂತ ಹೇಳ್ತಾ ಇದ್ವಿ, ಆದ್ರೆ ಜನ ಕೇಳೋದಿಲ್ವಲ್ಲಣ್ಣ. ಅಂದಂಗೆ ವಿಜಯೇಂದ್ರ ನಿನ್ ಬಗ್ಗೆ ಒಳ್ಳೇದೇ ಮಾತಾಡೈತೆ ಕಣ. ಯತ್ನಾಳು ಉಚ್ಚಾಟನೇನ ಯಾರು ಸಂಭ್ರಮ ಪಡ್ಬಿಡಿ ಅಂದೈತೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು, ಈಕ್ವಲ್ ಆದಂಗೆ ಆಯ್ತು. ಅಗಳಪ್ಪ ನಿಜವೇನ್ಲಣ್ಣ? ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿ ಆಗಿಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ. ಪಟಕನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಮ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಮುಂದೆ ಏನಂತ ಹೇಳಿ ಅವ್ರು ಗಾಬರಿ ಆಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕತ್ತ ಅಲ್ಲೇ ನಿಂತ್ಬಿಟ್ರು ಅವರು. ಗೋಪಾಲಣ್ಣಿ, ಯತ್ನಾಳ್ನ ಉಚ್ಚಾಟನೆ ಮಾಡಿ ವಿಜೇಂದ್ರನ ಅಧ್ಯಕ್ಷನ ಕುರ್ಚಿಯಿಂದ ಕೆಳಗಿಳಿಸ್ಬೇಕು ಅಂತ ಪ್ಲಾನ್ ಆಗಿತ್ತು ಅಂತ ಕಣ. ಆದ್ರೆ ಯಾಕೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡವಂತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ತಲುಪಬೇಕಾಗಿರೋದು ತಲುಪಿ ಆಗ್ಬೇಕಾಗಿರೋದು ಹಂಗೆ ನಿಂತೋಗಿರ್ತದೆ ಕಂಬುಳ್ಳೆ. ಈ ಯತ್ನಾಳು ಸಿಕ್ತರಿಗೆಲ್ಲ ಸಿಕ್ಕಾಪಟ್ಟೆ ಬೈಕಂತ ತಿರ್ಗದ್ನೆ ರಾಜಕೀಯ ಅನ್ಕೊಂಡೈತೋ ಏನೋ ಕಾಣೆ ಕಂಡ್ಲೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ. ಒಂದ್ಸತಿ ಅನ್ನ ನೋಡ್ಲಾಣ, ನಿನ್ ಗತಿ ಏನಾಯ್ತದೆ ಅಂತ ಗೊತ್ತಾಯ್ತದೆ. ಆಲ್ರೆಡಿ ಸಸ್ಪೆಂಡ್ ಆಗೈತಿ ಅಂತದ್ರಲ್ಲಿ ಇನ್ನೂ ಏನ್ ಮಾಡಿಸ್ಬೇಕು ಅಂತಿದ್ದಿಲ್ಲ ಬಿಗ್ನೇಶಿ. ಅದೇನೋ ಮಾತಾಡ್ಕೊಳ್ಳಿ ಸುಮ್ನಿರ್ಲ. ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡದಂತವ ಅವ್ರ ಅಪ್ಪನ ಜೈಲಿಗೆ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ. ನಿಂಗೆ ಯಾಕೋ ಎಷ್ಟು ಬೋದ್ರು ಸಮಾಧಾನ ಆಯ್ತಿಲ್ಲ ಅನಿಸ್ತದೆ ಕಲಣ. ಮನ್ಸಲ್ಲಿ ಅದ್ ಏನಾಯ್ತೋ ಬೋದ್ ಮುಗಿಸ್ಕೊಳಪ್ಪ. ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ, DK ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಜಮೀರ್ ಅಹಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಈಗ ಫೈನಲಿ ಏನಾಗ್ಬೇಕು ಅಂತ ಕೇಳ್ಕೊಂಬಿಡ್ಲತ್ಲಾಗಿ ನೋಡಿ, ನನಗೆ ಸಾವಿರಾರು ಕರ್ನಾಟಕದ ಎಲ್ಲ ಕಡೆಯಿಂದ ಒಂದೇ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ. ಗೋಪಾಲಣ್ಣಿ, ಹೊಸ ಪಾರ್ಟಿ ಕಟ್ಟಿ ನಾವೇ ದುಡ್ಡು ಕೊಡ್ತೀವಿ ಅಂತ ಜನ ಕೇಳ್ತಾರಂತೆ ಕಣೆ. ಇದುವೇ ಕಟ್ಬಿಡೋಣ ಅಂತ ಹೊಂಟ್ರಂಗೈತೆ. ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸೂಪರ್ ಮಾಮಾ. ಇದಕ್ಕೆ ಜೋಡಿಯಾಗಿ ಈಶ್ವರನು ಸೇರಿಸ್ಕೊಂಡ್ರಿ ಪಾರ್ಟಿ ಸಖತ್ತಾಗಿರ್ತದೆ ನೋಡ್ಲ. ಓದಿಗೆ ತಾಯಿ ಶಿವನಿ ಶಂಭುಲಿಂಗ.